आप वीडियो में लेना बंद करो, आपको पब्लिसिटी मिल रहा है फ्री का। भैया पब्लिसिटी नहीं, हाथ मत लगाना। ಪ್ರೇಮಿಗಳಿಬ್ಬರು ಏಕಾಂತದಲ್ಲಿ ಭೇಟಿಯಾಗಿದ್ದ ವೇಳೆಯಲ್ಲಿ ಅವರ ಮೇಲೆ ಸಂಘಟನೆಯ ಯುವಕರು ಏಕಾಏಕಿ ದಾಳಿ ನಡೆಸಿ ಯುವಕನ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಹೌದು, ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಏಕಾಂತದಲ್ಲಿ ಭೇಟಿಯಾಗಿದ್ದ ಯುವಕ ಯುವತಿಯ ಮೇಲೆ ಕೆಲ ಸಂಘಟನೆಯ ಯುವಕರು ದಾಳಿ ನಡೆಸಿ ಪ್ರಶ್ನೆ ಕೇಳುವ ನೆಪದಲ್ಲಿ ಯುವಕನ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಅನ್ಯ ಧರ್ಮದ ಯುವಕ ಯುವತಿಯನ್ನ ಪ್ರೀತಿಸುತ್ತಿದ್ದಾನೆ, ಇದು ಲವ್ ಜಿಹಾದ್ ಪ್ರಕರಣ ಎಂದು ಆರೋಪಿಸಿದ ಸಂಘಟನೆಯ ಕಾರ್ಯಕರ್ತರು ಸ್ಥಳದಲ್ಲಿಯೇ ಗಲಾಟೆಯನ್ನು ಸೃಷ್ಟಿಸಿ ವಿಡಿಯೋ ಚಿತ್ರೀಕರಣ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಯುವಕನನ್ನ ಠಾಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸಲು ಹೇಳಿದ್ದಾರೆ. ಇನ್ನು ಈ ಘಟನೆ ಇದೀಗ ನಗರದಲ್ಲಿ ಮತ್ತೊಮ್ಮೆ ನೈತಿಕ ಪೊಲೀಸ್ಗಿರಿ ಹಾಗೂ ಕಾನೂನು ಸುವ್ಯವಸ್ಥೆ ಕುರಿತು ಭಾರಿ ಚರ್ಚೆಗೆ ಕಾರಣವಾಗಿದೆ. ಸದ್ಯ ಯುವಕ ಹಾಗೂ ಯುವತಿಯನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಮುಂದೆ ಏನು ಆಗುತ್ತದೆಯೋ ಕಾದು ನೋಡಬೇಕಿದೆ. ಮತ್ತೊಂದು ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಇವತ್ತು ಬಜರಂಗದಳ ಕಾರ್ಯಕರ್ತರು ಭೇದಿಸಿದ್ದೇವೆ. ಸಾಜಿದ್ ಉನ್ಕಲ್ ಅನ್ನುವಂಥ ಮುಸ್ಲಿಂ ಯುವಕ ಒಂದು ಜೈನ ಧರ್ಮದ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡುವ ನೆಪದಲ್ಲಿ ಆಕೆನ ಬ್ರೇನ್ ವಾಶ್ ಮಾಡಿ ತನ್ನ ಮನೆ ಕರ್ಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದ. ಈ ಸಂದರ್ಭದಲ್ಲಿ ವಿಷಯ ತಿಳಿದಂಥ ಬಜರಂಗದಳ ಕಾರ್ಯಕರ್ತರು ಆ ಮನೆಗೆ ದಾಳಿ ಮಾಡಿ ಆ ಮನೆಯಲ್ಲಿರ್ತಕ್ಕಂಥ ಆ ಹಿಂದೂ ಹುಡುಗಿಯನ್ನು ರಕ್ಷಣೆ ಮಾಡಿ ತಕ್ಷಣವೇ ಅಲ್ಲಿರ್ತಕ್ಕಂಥ ಆ ಹುಡುಗಿಯ ತಾಯಿಯನ್ನು ಕರೆಸಿ ನಾವು ಆ ಲವ್ ಜಿಹಾದ್ ಪ್ರಕರಣವನ್ನು ಕಾಪಾಡಿದ್ದೀವಿ. ಈ ಥರ ಲವ್ ಜಿಹಾದ್ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ. ಮತ್ತು ಈ ಸಾಜಿದ್ ಉನ್ಕಲ್ ಅನ್ನುವಂಥವನು ಬೇರೆ ಬೇರೆ ಹುಡುಗಿಯರ ಜೊತೆನೂ ಕೂಡ ಇವನ ಅಫೇರ್ ಇದ್ದಾವೆ. ಈ ರೀತಿ ಮಾಡುವಂಥ ಈ ಥರ ಪ್ರಕರಣಗಳಲ್ಲಿ ಭಾಗಿಯಾದಂಥ ಸಾಜಿದಿನ ಮೇಲೆ ಸೂಕ್ತ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರಿಗೆ ನಾವು ಬಜರಂಗ ದಳದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಈಗ ಪೊಲೀಸರ ಬಂಧನದಲ್ಲಿದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ಆಗದೇ ಇದ್ದರೆ, ಈ ರೀತಿ ಲವ್ ಜಿಹಾದ್ಗಳ ಬ್ರೇಕ್ ಬೀಳದೇ ಇದ್ದರೆ ಬಜರಂಗ ದಳ ಕಾರ್ಯಕರ್ತರು ಇವತ್ತು ಏನು ಮನೆ ಮೇಲೆ ಆ ಸಾಜಿದ ಮನೆ ಮೇಲೆ ದಾಳಿ ಮಾಡಿದ್ದೀವಿ, ಇದೇ ರೀತಿ ತಕ್ಕ ಉತ್ತರವನ್ನು ನಿಮಗೆ ಕೊಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.